ಮಧ್ಯಪ್ರಾಚ್ಯದ ಯುದ್ಧವನ್ನು ತೋರಿಸಿ ಕೇಂದ್ರ ಸರ್ಕಾರ ಮೇ 15ರಿಂದ 25ರ ನಡುವೆ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿತ್ತು. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನು 2 ಬಾರಿ ಹೆಚ್ಚಿಸಿತ್ತು. ಯುದ್ಧದ ಸಮಯದಲ್ಲಿ ಕಚ್ಚಾ ತೈಲ ಬ್ಯಾರೆಲ್ಗೆ $120 ತಲುಪಿದೆ ಎಂದು ಸರ್ಕಾರ ಇದಕ್ಕೆ ಸಮರ್ಥನೆಯನ್ನು ನೀಡಿತ್ತು. ಆದರೆ ಈಗ ಕಚ್ಚಾ ತೈಲದ ಬೆಲೆ $60ರಿಂದ $70 ಒಳಗಡೆ ಇದೆ. ಅಂದರೆ ಕೇಂದ್ರ ಸರ್ಕಾರ ಬೆಲೆ ಏರಿಸುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಕ್ಕೆ ಎಷ್ಟು ಬೆಲೆ ಇತ್ತೋ ಈಗ ಅದರ ಬೆಲೆ ಅರ್ಧದಷ್ಟಾಗಿದೆ. ಆದರೆ ಕೇಂದ್ರ ಸರ್ಕಾರ ತುಟಿಪಿಟಿಕ್ ಎಂತಿಲ್ಲ. ಏರಿಸಿದ ಬೆಲೆಯನ್ನು ಇಳಿಸಲು ಕೇಳ್ತಿಲ್ಲ. ಖಜಾನೆ ತುಂಬಿಸುವುದರಲ್ಲಿ ಮತ್ತು ಭಾರತೀಯರ ಜೇಬು ತೋಚುವುದರಲ್ಲಿ ನಿರತವಾಗಿದೆ. ಫೆಬ್ರವರಿ 28ರಂದು ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭವಾಯಿತು. ಆಗ ಭಾರತದಲ್ಲಿ ಚುನಾವಣಾ ಪರ್ವ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳ, ಅಸ್ಸಾಂ ಇತ್ಯಾದಿ ರಾಜ್ಯಗಳಲ್ಲಿ ಚುನಾವಣೆಯ ಕಾವೇರಿತ್ತು. ಆದ್ದರಿಂದ ಕೇಂದ್ರ ಸರ್ಕಾರ 78 ದಿನಗಳ ಕಾಲ ತೈಲ ಬೆಲೆಯನ್ನು ಏರಿಸಲೇ ಇಲ್ಲ. ಆದರೆ ಚುನಾವಣೆ ಮುಗಿದ ಬೆನ್ನಿಗೆ ಮೇ 15ರಿಂದ ಮೇ 25ರ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 4 ಬಾರಿ ಏರಿಸಿತು. ಒಟ್ಟು 7 ಬಾರಿ ಏರಿಸಿತು. ಇದೇ ವೇಳೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನು $89ಗೆ ಏರಿಸಿತು. ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು $1000ಗಿಂತಲೂ ಹೆಚ್ಚು ಏರಿಸಿತು. ಆದರೆ ಯುದ್ಧ ಕೊನೆಗೊಂಡು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದರೂ ಕೇಂದ್ರ ಸರ್ಕಾರ ಏರಿಸಿದ ಬೆಲೆಯನ್ನು ಇಳಿಸುತ್ತಲೇ ಇಲ್ಲ. ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿದೆ. ಜನಸಾಮಾನ್ಯರ ಓಡಾಟಕ್ಕೂ ಬದುಕಿಗೂ ತೊಂದರೆ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಕ್ಯಾರೆ ಅನ್ನುತ್ತಿಲ್ಲ. ಒಂದು ವೇಳೆ ಈಗ ಅಸೆಂಬ್ಲಿ ಚುನಾವಣೆ ಇರ್ತಿದ್ರೆ ಈಗಾಗಲೇ ಈ ಏರಿಸಿದ ಬೆಲೆಯನ್ನು ಖಂಡಿತ ಸರ್ಕಾರ ಇಳಿಸ್ತಾ ಇತ್ತು ಎಂದು ನಾಗರಿಕರು ಹೇಳ್ತಾ ಇದ್ದಾರೆ. ಏರಿಸಲಿರುವ ಆಸಕ್ತಿ ಇಳಿಸಲು ಯಾಕಿಲ್ಲ ಎಂಬ ಪ್ರಶ್ನೆಯೂ ಎದ್ದಿದೆ. ಎಲ್ಲವೂ ಚುನಾವಣೆಯನ್ನು ಹೊಂದಿಕೊಂಡಿದೆ. ನಾಗರಿಕರ ಬದುಕಿನ ಬಗ್ಗೆ ಸರ್ಕಾರಗಳಿಗೆ ಯಾವ ಕಾಳಜಿಯೂ ಇಲ್ಲ ಎಂಬ ಆಕ್ರೋಶವೂ ಉಂಟಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.